First standard year section. This is solar system. Sun is center of solar system. There are 8 planets there: Mercury, Venus, Earth, Mars, Jupiter, Saturn, Venus, Neptune. We live on Earth. Thank you. ಥ್ಯಾಂಕ್ ಯು ವಿಹಾನ್. ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಈ ಒಂದು ಫ್ಯೂ ಲೈನ್ಸ್ ಹೇಳಿಸ್ಲಿಕ್ಕೆ ನಾವು ಇಂದಿನ ದಿನ ತುಂಬಾನೇ ಒಂದು ಸ್ಟ್ರಗಲ್ ಮಾಡಬೇಕಾಗಿತ್ತು. ಸೊ ಸಡನ್ ಪ್ಲಾನ್ ಮಾಡಿದ್ವಿ, ಒಂದು ಸೈನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಸೋಲಾರ್ ಸಿಸ್ಟಮ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಈ ಥರ ನಾವು ಸೋಲಾರ್ ಸಿಸ್ಟಮ್ನ ಮನೇಲೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಥರ್ಮಾಕೋಲಲ್ಲಿ. ಸೊ ಆಫ್ಟರ್ ದಟ್ ಸ್ವಲ್ಪ ಒಂದು ಲೈಟ್ಸ್ ಹಾಕ್ಬಿಟ್ಟು, ರಿಯಲಿ ಫ್ರೆಂಡ್ಸ್, ಸೋಲಾರ್ ಸಿಸ್ಟಮ್ ಆಫ್ಟರ್ ಲೈಟ್ ಹಾಕಿದ್ಮೇಲೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತು. ಸೊ ನನ್ನ ಮಗನಿಗೆ ಪ್ರಾಕ್ಟೀಸು ಮಾಡಿಸ್ಬೇಕಾಯಿತು. ಸೊ ಹಾಗಾಗಿ ಫ್ಯೂ ಲೈನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. Sri Chaitanya Techno School. This is solar system. Sun in Center of solar system. There 8 planets: Mercury, Venus, Earth, Jupiter, Saturn, Venus, Neptune. We live on Earth. Thank you. Good morning, all. My name is Vinod Amde. First standard. The first standard A section. A section. This is our solar system. This is our solar system. Sun is friend. Sun is center of solar system. There are 8 planets: Mercury, Venus, Earth, Mars, Jupiter, Saturn, Venus, Neptune. We live on Earth. We live on Earth. Thank you. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಶಿವಮೊಗ್ಗ. ಸೊ ಈ ಒಂದು ಶಾಲೆಯಲ್ಲಿ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಸೈನ್ಸ್ ಡೇಗೆ ಎಕ್ಸಿಬಿಷನ್ ಮಾಡ್ತೀವಿ ಅಂತ ಹೇಳಿದ್ರು, ಸೈನ್ಸ್ ಎಕ್ಸಿಬಿಷನ್. ಸೊ ನಾವು ಒಂದು ಸಿಂಪಲ್ ಟಾಪಿಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಸೋಲಾರ್ ಸಿಸ್ಟಮ್ನ ಅರೇಂಜ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಸ್ಯಾಟರ್ಡೇ ಅದು ಇವೆಂಟ್ ಇದ್ದಿದ್ದು. ಸೊ ಹಿಂದಿನ ದಿನ ಈ ರೀತಿ ಒಂದು ತಯಾರಿ ನಡೀತಾ ಇತ್ತು ಮನೆಯಲ್ಲಿ. ಸ್ಕೂಲಲ್ಲಿ ಮಕ್ಕಳಿಗೆ ಏನೇ ವರ್ಕ್ ಕೊಟ್ಟಿದ್ರು ಪೇರೆಂಟ್ಸ್ಗೆ ಅದಕ್ಕಿಂತ ಡಬಲ್ ವರ್ಕ್ ಆಗುತ್ತೆ ಅಲ್ವಾ. ಆದರೂ ಮಕ್ಕಳಿಗೋಸ್ಕರ ನಮ್ಮ ಟೈಮು ಮತ್ತು ಸ್ವಲ್ಪ ಮನಿನ ಖರ್ಚು ಮಾಡಲೇಬೇಕಾಗುತ್ತೆ ಅಲ್ವಾ. Good morning all. My name is Vinod Amde. First standard A section, Sri Chaitanya Techno School. This is the solar system. Sun is the center of solar system. There are 8 planets there: Mercury, Venus, Earth, Mars, Jupiter, Saturn, Venus, Neptune. We live on Earth. Thank you everyone. Have a good day. Bye. ಸೊ ಮಾರ್ನಿಂಗ್ ಒಂದ್ಸರಿ ವಿತ್ ಮಾಡೆಲ್ ಒಂದು ಪ್ರಾಕ್ಟೀಸ್ ಮಾಡಿಸಿ ಸೊ ಸ್ಕೂಲಿಗೆ ತೊಗೊಂಡು ಹೋಗ್ತಾ ಇರೋದು. ಆ್ಯಂಡ್ ಸ್ಕೂಲ್ ಎಂಟ್ರೆನ್ಸಲ್ಲಿ ಸೈನ್ಸ್ ಎಕ್ಸಿಬಿಷನ್, ವೆಲ್ಕಮ್ ಟು ಸೈನ್ಸ್ ಎಕ್ಸಿಬಿಷನ್ ಅಂತ ಚೆನ್ನಾಗಿದ್ರು. ಮತ್ತು ತುಂಬಾ ಪೇರೆಂಟ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿಕೊಂಡು, ಅಂದರೆ ಎಲ್ಲರಿಗೂ ಒಂದು ಹ್ಯಾಪಿನೆಸ್ ಇತ್ತು. ಅವ್ರು ಇಷ್ಟೇ ಒಂದು ಪ್ರಾಜೆಕ್ಟ್ಗಳಿಗೋಸ್ಕರ ಹಿಂದಿನ ದಿನ ಕೆಲಸ ಮಾಡಿರ್ತಾರೆ. ಬಟ್ ಮಕ್ಳು ಏನೋ ಒಂದು ಮಾಡಲಿ, ಸೊ ಮಕ್ಳಿಗೆ ಖುಷಿನೇ ನಮ್ಮ ಖುಷಿ ಅಂತ ಹೇಳಿ ತುಂಬಾ ಒಬ್ಬ ಪೇರೆಂಟ್ಸ್ ನಾವು ಹ್ಯಾಪಿನೆಸ್ ನಾವು ಅಲ್ಲಿ ಕಾಣ್ಬೋದು. ಸೊ ಅರ್ಲಿ ಮಾರ್ನಿಂಗ್ ನಾವು ಹೋದಾಗ ಸೊ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ, ಇನ್ನೂ ಬರ್ತಾ ಇದ್ರು ಆನ್ ದ ವೇಲಿ. ಕೆಲವೊಬ್ಬರೆಲ್ಲ ಬಂದು ಅವರ ಒಂದು ಪ್ರಾಜೆಕ್ಟ್ನ ಇಟ್ಬಿಟ್ಟು ಸೊ ಪ್ರೇಯರ್ಗೆ ಅಥವಾ ಒಂದು ಏನು ಹಾಲಲ್ಲಿ ಆಟ ಆಡಲಿಕ್ಕೆ ಹೋಗಿದ್ರು. ನೋಡ್ತಾ ಹೋಗ್ತಾ ಇದ್ದೆ ನಾನು. ಸೊ ಸಿಂಪಲ್ ಆಗಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಲ್ವಾ, ಸೊ ವೆರಿ ಶಾರ್ಟ್ ಪ್ಯಾನ್ ಆಫ್ ಟೈಮಲ್ಲಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು. ಇನ್ನೂ ಕೆಲವೊಬ್ಬರು ಎಕ್ಸ್ಪ್ಲನೇಷನ್ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ಸೊ ರಾಕೆಟ್ ಆಗಿರ್ಬೋದು, ಸೀಡ್ ಜರ್ಮಿನೇಷನ್ ಆಗಿರ್ಬೋದು, ಕಚ್ಚಾ ಹೌಸ್, ಟೈಪ್ಸ್ ಆಫ್ ಹೌಸಸ್, ಆಮೇಲೆ ಹೆಲ್ದಿ ಫುಡ್ ಆ್ಯಂಡ್ ಅನ್ಹೆಲ್ದಿ ಫುಡ್. ಸೊ ಈ ರೀತಿ ಒಂದು ಸಿಂಪಲ್ ಆದಂಥ ಟಾಪಿಕ್ಗಳನ್ನ ತೊಗೊಂಡು ಮಾಡ್ಕೊಂಡ್ಬಂದಿದ್ರು. ಪುಟ್ಟ ಮಕ್ಕಳ ಒಂದು ಪುಟ್ಟ ಪ್ರಾಜೆಕ್ಟ್ನ ನೋಡಲಿಕ್ಕೆ ರಿಯಲಿ ತುಂಬಾ ಖುಷಿ ಆಗ್ತಿತ್ತು. ಮತ್ತು ಅವ್ರ ಎಕ್ಸ್ಪ್ಲನೇಷನ್ ಕೇಳಲಿಕ್ಕೂ ತುಂಬಾ ಖುಷಿ ಆಗೋದು. ಯಾಕಂದರೆ ಕೆಲವೊಬ್ಬರು ನಾಚ್ಕೊತಾ ಇದ್ರು, ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ. ಕೆಲವೊಬ್ಬರು ಬೋಲ್ಡ್ ಆಗಿ ಮಾತಾಡುವಂಥ ಮಕ್ಕಳು ಇದ್ರು ಸಹ. ಈ ಪುಟ್ಟ ಮಕ್ಕಳಲ್ಲಿ ಆ ಒಂದು ಅವೇರ್ನೆಸ್ ನಾವು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮತ್ತು ಒಂದು ಕಲಿಬೇಕು ಅನ್ನುವಂಥ ಒಂದು ಆಸಕ್ತಿ, ಆ ಕಾಂಪಿಟೇಷನ್ ಲೆವೆಲ್ ತುಂಬಾ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅಂದರೆ ನಾವು ಓದುವಾಗ ಈ ಥರ ಎಲ್ಲ ಸೈನ್ಸ್ ಎಕ್ಸಿಬಿಷನ್ ಈ ಥರ ಎಲ್ಲ ಅಷ್ಟೊಂದೇನು ವರ್ಕ್ ಮಾಡಿಸ್ತಾ ಇರಲಿಲ್ಲ. ಬಟ್ ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಓನ್ಲಿ ಅವ್ರು ಈ ರೀತಿ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ಗಳನ್ನ ಮಾಡೋದು ಮತ್ತು ಅವರಿಗೆ ಆ ಎಕ್ಸ್ಪ್ಲನೇಷನಲ್ಲಿ ತುಂಬಾ ಒಂದು ಖುಷಿ ಕೊಡುತ್ತೆ. ಮತ್ತು ಸ್ಕೂಲಲ್ಲಿ ಪೇರೆಂಟ್ಸ್ಗೆ ಅದು ತುಂಬಾ ಖುಷಿ ಆಗುತ್ತೆ, ಅವರ ಒಂದು ಮಕ್ಕಳ ಒಂದು ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ. ಸೊ ನನ್ನ ಮಗನ ವಿಡಿಯೋಸ್ ಜೊತೆ ನಾನು ಕೆಲವೊಬ್ಬರು ಮಕ್ಕಳಿಗೂ ನನ್ನ ಒಂದು ಮೈಕ್ನ ಯೂಸ್ ಮಾಡಿ, ಅಂದರೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಬಿಟ್ಟು ಸೊ ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ. ಸೊ ಅವರ ಒಂದು ಫ್ರೆಂಡ್ಸ್ದು ಎಕ್ಸ್ಪ್ಲನೇಷನ್ ಸಹ ಅವ್ನಿಗಿರಲಿ ಅಂತ, ಮತ್ತು ಅವ್ರ ಪೇರೆಂಟ್ಸ್ನ ಜೊತೆ ನಿಲ್ಲಿಸೋ ವೀಡಿಯೋ ಮಾಡಿ ಮತ್ತು ಅವ್ರಿಗೂ ಶೇರ್ ಮಾಡಿದೆ. ಸೊ ದಟ್ ಅವರು ಒಂದು ಸ್ಟೇಟಸಲ್ಲಿ ಹಾಕೋಬೋದು. ಮತ್ತು ಅವ್ರ ಫೇಸಲ್ಲೇ ಇತ್ತು ಆ ಒಂದು ಹ್ಯಾಪಿನೆಸ್. ಯಾಕಂದರೆ ಅವ್ರ ಮಕ್ಕಳು ತಪ್ಪೇ ಹೇಳಿ ಖುಷಿ ಹೇಳಿ ಸೊ ಅವರ ಒಂದು ವರ್ಕ್ ನೋಡಿ ತುಂಬಾ ಪೇರೆಂಟ್ಸ್ಗೆ ಖುಷಿ ಆಗುತ್ತಲ್ವಾ. ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. I am
am Aryan from grade 1st. My project is about making electricity from salt. First we mix salt in water. When salt mixes with water, it helps electricity move. Then we put two different metal pieces like copper and zinc in the salt water. We connect them wires to a small bulb. Because of a small reaction between the metals and the salt water, this electricity makes the bulb glow. Plain water electricity does not move well. Salty water electricity move more easily. This shows that salt water can help us produce electricity. Thank you. Grade 1. My project name is rainwater harvesting. Rainwater harvesting means collecting and storing rainwater for future use. It is an effective method to conserve water. This collected rainwater is purified and used for various purposes like cleaning, washing, gardening, and agriculture purposes. It helps increasing the ground level water. Good morning everybody. My name is Likit. I am studying first standard. Here seed needs water. Here sun, soil and small root, the small plant and big plant with flower. Thank you. Day-to-day changes in the condition of air. The day-to-day changes in the condition of air is called weather. Cloudy, rainy, tornado, windy, coldy, sunny. Thank you. ಅಲ್ಲಿ ಸ್ವಲ್ಪ ಕ್ರೌಡ್ ಇದ್ದರಿಂದ ಮಕ್ಕಳು ಹೇಳ್ತಾ ಇರೋದು ಅಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆದ್ರೂ ಸಹ ಎಲ್ಲ ಪೇರೆಂಟ್ಸು ಎಂಜಾಯ್ ಮಾಡ್ತಾ ಇದ್ರು. ಸೊ ಅವ್ರ ಮಕ್ಕಳ ಒಂದು ಎಕ್ಸ್ಪ್ಲನೇಷನ್ ಮತ್ತೆ ಸ್ಕೂಲಲ್ಲಿ ಕೇಳ್ಬಿಟ್ಟು ವಿಡಿಯೋಸ್ ಮಾಡ್ಕೊತಾ ಇದ್ರು. ಸೊ ನನ್ನ ಮಗನೂ ಎಂಜಾಯ್ ಮಾಡ್ತಾ ಇದ್ದ, ಮತ್ತು ಅವ್ರ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೋಗಿ ಅಬ್ಸರ್ವ್ ಮಾಡ್ತಾ ಇದ್ದ. ಟೆಲ್ ಮಾ. Good morning, good afternoon everyone. My name is Abhay. I am studying grade 1C. Today's topic is water purification. This one is a spoon, this one is a shovel, this one is a then we put the salt water and we put tiny water and this comes to shovel and this comes to shovel and it will come to ಸೊ ಈ ರೀತಿ ಸೈನ್ಸ್ ಎಕ್ಸಿಬಿಷನ್ ಮಾಡೋದ್ರಿಂದ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳವಣಿಗೆ ಆಗುತ್ತೆ, ವೇದಿಕೆಯ ಭಯ ಕಮ್ಮಿ ಆಗುತ್ತೆ, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಬ್ಸರ್ವೇಷನ್ ಮತ್ತು ಪ್ರೆಸೆಂಟೇಷನ್ ಕಡೆ ಗಮನ ಕೊಡ್ತಾರೆ. ಸೊ ಇಲ್ಲಿ ಎಲ್ಲ ಫ್ರೆಂಡ್ಸು, ಎಲ್ಲ ಒಂದು ಪ್ಯಾರೆಂಟ್ಸು ಎಲ್ಲ ಮಕ್ಕಳ ಒಂದು ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಅವರ ಒಂದು ಪ್ರಾಜೆಕ್ಟ್ ನೋಡಿ ಎಂಜಾಯ್ ಮಾಡ್ತಾ ಇದ್ರು. Today I explain about earthquake detector. The detector works by having a wire. The wire touch a hook and sound an alarm and shaking the earthquake. An earthquake causes complete a circuit and sound an alarm. ಅಕಾರ್ಡಿಂಗ್ ಟು ರೋಲ್ ನಂಬರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸೊ ಅಲ್ಲಿ ಇವ್ರು ಕೂತ್ಕೋಬೇಕಾಗಿತ್ತು. ಸೊ ಪ್ರಾಜೆಕ್ಟ್ ಎಲ್ಲ ಇಟ್ಕೊಂಡು, ಸೊ ಇವನು ಎಲ್ಲಿ ಕೂತಿರ್ತಾನೆ ಅಲ್ಲಿ ಒಬ್ಬರು ಫ್ರೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ಅವಳು ಕ್ಲಾಸ್ಮೇಟ್ ಅಂತ ಯುಕ್ತ ಅಂತ. ಆ್ಯಕ್ಚುಲಿ ಸಿ ಈಸ್ ಫ್ರಮ್ ಬಿ ಸೆಕ್ಷನ್ ಆದ್ರೂ ನೋಡಿ ಆಗಲೇ ಎಷ್ಟು ಕ್ಲೋಸ್ ಆಗಿದ್ದಾರೆ. ಸೊ ಆ ಒಂದು ಪ್ರಾಜೆಕ್ಟ್ ಇವನಿರೋದು ಎ ಸೆಕ್ಷನಲ್ಲಿ, ಬಟ್ ಆ ಪ್ರಾಜೆಕ್ಟ್ ಮುಗಿಯೋತ್ತಿಗೆ ಇವರಂತೂ ಫುಲ್ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಸೊ ಫೈನಲಿ ನಮ್ಮ ಒಂದು ಪ್ರಾಜೆಕ್ಟ್ನ ತೊಗೊಂಡು ನಾವು ಹೊರಗೆ ಹೋಗ್ಬೋದಿತ್ತು. ಅಂದರೆ ಆಫ್ಟರ್ ದ ಕ್ಲಾಸ್ ಅಂದರೆ ಒಂದು 10 to 1 ತನಕ ಎಕ್ಸಿಬಿಷನ್ ನಡೀತಾ ಇತ್ತು. ಸೊ ಆಫ್ಟರ್ 1 PM ನಾವು
ವಿಸಿಟ್ ಆಗ್ಬೋದಿತ್ತು. ಒಂದು ವಿಜ್ಞಾನದ ಕಡೆ ಒಂದು ಒಲವು ಮೂಡಿಸ್ಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಆ್ಯಸ್ ಅ ಪೇರೆಂಟ್ಸ್ ವಿ ಬಿ ವೆರಿ ಹ್ಯಾಪಿ ಟು ಪಾರ್ಟ್ ಆಫ್ ದ ಸೈನ್ಸ್ ಎಕ್ಸಿಬಿಷನ್. ಫೈನಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಮಕ್ಕಳ ಜೊತೆ ಮತ್ತು ಕ್ಲಾಸ್ ಟೀಚರ್ ಜೊತೆ ಮತ್ತು ಅದರ್ ಚಿಲ್ಡ್ರನ್ಸ್ ನನ್ನ ಒಂದು ಮಗನ ಫ್ರೆಂಡ್ಗಳ ಜೊತೆ. ಸೊ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ಆರೋಗ್ಯ, ಐಶ್ವರ್ಯ, ಆಯುಸ್ಸು, ನೆಮ್ಮದಿ, ಒಳ್ಳೆ ವಿದ್ಯೆ ಬುದ್ಧಿ ದೇವ್ರು ಕೊಡಲಿ ಅಂತ ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ಸ್ ಅ ಲಾಟ್.